ತೀರ್ಥಗಳ ಪಾವಿತ್ರತೆ ಅಲ್ಲಿ ನೆಲೆಗೊಳ್ಳುತ್ತದೆ. ಈ ವಿಧದ ಸ್ಥಳಗಳೆಲ್ಲ ಭಗವಂತನನ್ನೇ ಸ್ಮರಣೆಗೆ ತರುತ್ತವೆ. ಅಂದರೆ ದೇವಾಲಯದ ಬಗ್ಗೆ ರಾಮಕೃಷ್ಣ ಹೇಳ್ತಾರೆ. ಏನಂದ್ರೆ ದೇವಾಲಯ ಕಣ್ಣಿತ್ತು ಅಂತಂದ್ರೆ ನಾವೆಲ್ಲ ದೂರದಕ್ಕೆ ಆಕಾಶ ಕಾಣುತ್ತೆ, ಉತ್ತರ ಕಾಣ್ತದೆ. ಅವಾಗ ನಮ್ಗೆ ಏನಾಗುತ್ತೆ, ಜಗತ್ತೇ ನೆನಪಾಗ್ತದೆ. ಆಮೇಲೆ ನಮ್ಮಲ್ಲಿ ಏನಾಗುತ್ತೆ, ಭಾವ ಉದ್ದೀಪನ ಆಗ್ತದೆ. ಎಲ್ಲಿ ಆತನ ಸಂಬಂಧವಾಗಿ ಮಾತುಕತೆ ನಡೆಯುತ್ತೋ, ಇಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲಿ ಆತನ ಸಂಬಂಧ, ಆತನ ಅಂದ್ರೆ ಭಗವಂತನ ಸಂಬಂಧವಾಗಿ ಮಾತುಕತೆ ಆಗುತ್ತೋ ಅಲ್ಲಿ ಆತನ ಆವಿರ್ಭಾವ ಉಂಟಾಗ್ತದೆ. ಈಗ ನಮಗೆ ಇಲ್ಲಿ ರಾಮಕೃಷ್ಣ ಚರ್ಚೆ ಮಾಡ್ತಿದ್ವಿ, ನನಗೆ ರಾಮಕೃಷ್ಣ ಕಾಣ್ತಾರೆ, ಆದ್ರೆ ರಾಮಕೃಷ್ಣ ಸೂಕ್ಷ್ಮದಿಂದ ಬಂದು ನಮ್ಮನ್ನು ನೋಡ್ತಾ ಇದ್ದಾರೆ. ಯತೀಶ ಏನ್ ಮಾಡ್ತಿದ್ದಾನೆ, ಯಾರು ಮಾತು ಕೇಳ್ತಾ ಇದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಕೇಳ್ತಿದ್ದಾರೆ, ಯಾಕಂದ್ರೆ ಅದರ ಸಂಬಂಧವಾದ ಮಾತುಕತೆ ಇಲ್ಲೇ ನಡೀಲಿ, ಖಂಡಿತ ಭಗವಂತ ಆತನ ಆವಿರ್ಭಾವ ಆಗುತ್ತೆ. ಈ ವಿಧದ ಸ್ಥಳಗಳೆಲ್ಲ ಭಗವಂತನನ್ನೇ ಸ್ಮರಣೆ ಬರ್ತವೆ. ನಾವು ಎಲ್ಲಿ ಆಶ್ರಮ ಬರೋದಕ್ಕೆ ಬೇರೆ ನಿರ್ಮಿಸಿದ್ದೋ ಇಲ್ಲಿ ಯಾವುದೇ ದೇವಸ್ಥಾನದ ಆ ದೇವರನ್ನ ಅಥವಾ ಭಗವಂತನ ಸ್ಮರಣೆ ತರ್ತವೆ ಅಂತ ರಾಮಕೃಷ್ಣರು ಹೇಳ್ತಾ ಇದ್ದಾರೆ. ನೋಡಿ, ಬ್ರಹ್ಮದ ಬಗ್ಗೆ ರಾಮಕೃಷ್ಣ ಹೇಳ್ತಾರೆ, ಬ್ರಹ್ಮ ಏನು ಎಂಬುದನ್ನು ಬಾಯಿಗೆ ವರ್ಣನೆ ಮಾಡಲಾಗುವುದಿಲ್ಲ. ಎಲ್ಲವೂ ಉಚ್ಚಿಷ್ಟವಾಗಿ ಹೋಗಿವೆ. ವೇದ, ಪುರಾಣ, ತಂತ್ರ, ಷಡ್ದರ್ಶನ ಇವೆಲ್ಲ ಬಾಯಿಯಿಂದ ಹೊರಹೊಮ್ಮಿರುವುದರಿಂದ ನಾಲಿಗೆ ಉಚ್ಚರಿಸುವುದರಿಂದ ಉಚ್ಚಿಷ್ಟವಾಗಿವೆ. ಆದರೆ ಕೇವಲ ಒಂದು ವಸ್ತು ಮಾತ್ರ ಉಚ್ಚಿಷ್ಟವಾಗಿಲ್ಲ, ಅದೇ ಬ್ರಹ್ಮ. ಬ್ರಹ್ಮ ಎಂದರೆ ಏನು ಎಂಬುದನ್ನು ಯಾರಿಗೂ ಇದುವರೆಗೆ ವರ್ಣನೆ ಮಾಡಲಿಕ್ಕಾಗಿಲ್ಲ. ಈಗ ನಿಮಗೆ ಒಂದು ಬೆಲ್ಲ ಕೊಡ್ತೀವಿ, ನೀವು ಬೆಲ್ಲ ತಿಂತೀರ, ನೀವು ತಿಂತೀರ, ಅವಾಗ ಹೇಳ್ಬೋದು ಬೆಲ್ಲ ಆಗಿದೆ ನಿಮಗಿದೆ ಅಂತ. ಆದರೆ ಇನ್ನೊಬ್ಬ ವ್ಯಕ್ತಿ ವರ್ಣಿಸ್ಬೋದು, ಬೆಲ್ಲ ಅವನಿಗೆ ಎಷ್ಟು ಸಿಕ್ಕಿದೆ, ಸ್ವತಃ ಅವನು ಅನುಭವಿಸಿದ್ರೆ ಮಾತ್ರ ಗೊತ್ತಾಗಲ್ಲ. ನೀವು ಎಷ್ಟೇ ವರ್ಣನೆ ಮಾಡಿದ್ರು ಬೆಲ್ಲ ಸಿಹಿ ಚೆನ್ನಾಗಿರುತ್ತೆ ಅಂತ ನೀವು ಎಷ್ಟೇ ವರ್ಣನೆ ಮಾಡೋದು ನಿಮ್ಗೆ ಮಾತ್ರ ಗೊತ್ತಿರುತ್ತೆ. ಅದು ಅನುಭವ ಬೆಲ್ಲ ರುಚಿ ಅಂತ. ಅವನೇ ಬೆಲ್ಲದ ಸವಿಯನ್ನು ಅಂತ ಹೇಳ್ತಾರೆ. ಅಂದರೆ ಯಾವುದೇ ಆಗಲಿ ಬ್ರಹ್ಮವನ್ನು ಇದುವರೆಗೂ ಸಹ ಯಾರು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಮಾತಿಗೆ ನಿಂತದ್ದು, ವರ್ಣನಾತ್ಮಕವಾದದ್ದು ಅಂತ ಬ್ರಹ್ಮ ವಸ್ತುನ ಯಾರು ಇದುವರೆಗೂ ವರ್ಣಿಸಲಿಕ್ಕೆ ಸಾಧ್ಯನೇ ಆಗಿಲ್ಲ ಅಂತ ರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಹನುಮಂತರ ಬಗ್ಗೆ ಹೇಳ್ತಾರೆ ರಾಮಕೃಷ್ಣರು, ಹನುಮಂತನದು ದಾಸ್ಯಭಾವ. ದಾಸ್ಯಭಾವ ಅಂದರೆ ರಾಮ ಸೇವಕ, ಭಗವಂತನೇ ಸೇವಕ, ನಾನು ದಾಸ. ನಾವು ಅಷ್ಟೇ, ನಾವು ಭಗವಂತನಿಂದಾಗ ನಾವು ಬರುವಷ್ಟು ನಾವೆಲ್ಲ ಅದೆಲ್ಲ ಹುದ್ದೆಗಳನ್ನ ಶಾಬಾಷ್ ಹೊರಗಡೆ ಗೇಟಿಗೆ ಹೊರಗಡೆ ಬೀಗಲು ಹೊರಗಡೆ ಹಾಕಿ ನಾವು ಭಕ್ತರಾಗಬೇಕು, ನಾವು ದಾಸರಾಗಬೇಕು ಭಗವಂತನಿಗೆ. ಐ ಆಮ್ ಝೀರೋ, ಯು ಆರ್ ಹೀರೋ ಅಂತ. ನಾನು 0, ನೀನೇ 0 ಅಂತ. ಭಗವಂತನ ಮುಂದೆ ನಾವೇನೋ ಅಲ್ಲ, ನಾನೇ 0, ನೀನೇ 0 ಅಂತ. ಐ ಆಮ್ ಝೀರೋ, ಯು ಆರ್ ಹೀರೋ ಅಂತ. ಹೀರೋ ಅಂತ ಭಗವಂತ. ಹೇ ರಾಮ ಅಂತ ಹೇಳ್ತಾರೆ ರಾಮನಿಗೆ, ಹೇ ರಾಮ, ಕೆಲವು ವೇಳೆ ನಾನು ಭಾವಿಸುತ್ತೇನೆ ನೀನು ಪೂರ್ಣ, ನಾನು ಅಂಶ ಅಂತ. ಭಗವಂತ ಪೂರ್ಣ ಸ್ವರೂಪ, ನಾನು ಅಂಶ ಅಂತ. ಇನ್ನು ಕೆಲವು ವೇಳೆ ಭಾವಿಸುತ್ತೇನೆ ನೀನು ಪ್ರಭು, ನಾನು ದಾಸ ಎಂದು. ಆದರೆ ನನಗೆ ತತ್ವಜ್ಞಾನ ಉಂಟಾದಾಗ ಕಂಡು ಬರುತ್ತದೆ, ನೀನೇ ನಾನು, ನಾನೇ ನೀನು, ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಕೊನೆಗೊಂದು ತತ್ವಜ್ಞಾನ ಭಾವನೆ ಬರುತ್ತಂತೆ. ಹೇಳ್ತಾನೆ ಹನುಮಂತ, ನೀನೇ ನಾನು, ನಾನೇ ನೀನು ಅಂತ ಎನ್ನುವಂಥ ಮಾತನ್ನ ಹನುಮಂತ ಹೇಳ್ತಾನೆ ಅಂತ ರಾಮಕೃಷ್ಣರು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರಿ, ದೇವಾಲಯದ ಬಗ್ಗೆ ಹೇಳಿದ್ರು, ಬ್ರಹ್ಮದ ಬಗ್ಗೆ ಹೇಳಿದ್ರು, ಹನುಮಂತನ ಬಗ್ಗೆ ಹೇಳ್ತಾರೆ. ಇದು